ಇವತ್ತಿನ ಚರ್ಚಾ ವಿಚಾರ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳ ಮೇಲೆ ಇರುವಂತ ಅಥವಾ ತೋರಿಸುವಂತ ಪ್ರೀತಿಯನ್ನ ನಮ್ಮ ಕರ್ನಾಟಕವನ್ನ ಹಂಚಿಕೊಂಡಿರುವಂತ ಉತ್ತರ ಕರ್ನಾಟಕವನ್ನ ಮರೆತು ಬಿಡ್ತಾ ಇದೆಯಾ ಅಥವಾ ಉತ್ತರ ಕರ್ನಾಟಕ ಅಂದ್ರೆ ಅಷ್ಟೊಂದು ತಾತ್ಸಾರಾನ ಅನ್ನೋ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಬಹಳಷ್ಟು ಮಳೆಯಾಗಿದೆ. ಕಳೆದ ಬಾರಿಗಿಂತ ಕಡಿಮೆ ಅಂದ್ರೂ ಕೂಡ ಬೆಳೆ ಹಾನಿಯಾಗಿದೆ. ಬಹಳಷ್ಟು ಜನ ತಮ್ಮ ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಆದ್ರೂ ಕೂಡ ಕ್ಯಾರೆ ಅಂದಿಲ್ಲ. ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಪರಿಹಾರವನ್ನ ಏನಾದ್ರೂ ಕೊಡಬೇಕಾ, ಇದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆನೇ ನಡೆದಿಲ್ಲ. ಆ ನಿಟ್ಟಿನಲ್ಲಿ ಪರಿಹಾರವನ್ನ ಕೂಡ ಕೊಡುವ ಪ್ರಯತ್ನಕ್ಕೂ ಕೂಡ ಮುಂದಾಗಿಲ್ಲ. ಆದರೆ ಕೇರಳದ ವೈನಾಡಿನಲ್ಲಿ ಪ್ರವಾಹ ಆಯಿತು ಅಂತ ಹೇಳಿ ಬರೋಬ್ಬರಿ 10 ಕೋಟಿ ಘೋಷಣೆ ಮಾಡುತ್ತೆ ಇದೇ ಸರ್ಕಾರ. ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹ ಪೀಡಿತ ಪ್ರದೇಶ ಅಂತ ಹೇಳಿ, ಅಂದ್ರೆ ಪ್ರವಾಹ ಆಯಿತು, ಆ ನಿಟ್ಟಿನಲ್ಲಿ ಮನೆಗಳನ್ನ ಕಳೆದುಕೊಂಡ್ರು ಜನ, ಅಲ್ಲಿನ ಬಹಳಷ್ಟು ಸಮಸ್ಯೆ ಕೂಡ ಆಯಿತು. ಆ ನಿಟ್ಟಿನಲ್ಲಿ 5 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಿದೆ ಇದೇ ಸರ್ಕಾರ. ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿರುವಂತ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆ ಗೊತ್ತಾಗ್ಲಿಲ್ವಾ? ಅಲ್ಲಿ ಮಳೆಯಿಂದಾದಂಥ ಹಾನಿಗಳ ಬಗ್ಗೆ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಮಾತ್ರ ಸೀಮಿತನಾ ಅಥವಾ ಹಿಮಾಚಲ ಪ್ರದೇಶದ ಸಿಎಂ ಆಗಿದ್ದಾರಾ, ಕೇರಳದ ಸಿಎಂ ಕೂಡ ಇವರೇ ಆಗಿದ್ದಾರಾ ಅಂತ ಹೇಳಿ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾವೆ. ವಿಪಕ್ಷಗಳು ಮಾತ್ರ ಅಲ್ಲ, ರಾಜ್ಯದ ಜನ, ಎಸ್ಪೆಷಲಿ ಉತ್ತರ ಕರ್ನಾಟಕದ ಜನ. ನಿಮ್ಗೊಂದು ವಿಚಾರ ಹೇಳ್ತೀನಿ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ. ಎಷ್ಟು ವರ್ಷಗಳಿಂದಲೂ ಕೂಡ ಸಮಸ್ಯೆಗಳು ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದಾವೆ. ಉದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. 18ರಿಂದ 30 ವರ್ಷದ ಯುವಕರು ಬೆಂಗಳೂರಿನಂತ ಮಹಾನಗರಗಳ ಕಡೆ ಮುಖ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ 75% 78% ಕೈಗಾರಿಕೋದ್ಯಮಗಳು ದಕ್ಷಿಣ ಕರ್ನಾಟಕದಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ, ಸ್ಥಾಪನೆ ಆಗ್ತಾ ಇದ್ದಾವೆ. ಇನ್ನುಳಿದಂಗೆ ಕೇವಲ 22ರಿಂದ 20% ಕೈಗಾರಿಕೆಗಳು ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತಾ ಇರೋದು. ಹಾಗಾಗಿ ಆ ಭಾಗದ ಯುವಕ ಯುವತಿಯರಿಗೆ ಸರಿಯಾದಂತ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಬಿಟ್ಟು ಬೆಂಗಳೂರಿಗೆ ಬರುವಂತ ಪರಿಸ್ಥಿತಿ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನೋ ಆರೋಪ ಜನರದ್ದಿದೆ. ಆ ನಿಟ್ಟಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಜನರ ವಿಚಾರವನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾಕೆ ರಾಜ್ಯ ಸರ್ಕಾರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯವನ್ನ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಪರಿಹಾರ ವಾರ್. ರಾಜ್ಯ ಸರ್ಕಾರ ನೆರೆಗೆ ತತ್ತರಿಸಿ ಹೋಗಿರುವಂತ ಉತ್ತರ ಕರ್ನಾಟಕವನ್ನ ಮರೆತು ಬಿಡ್ತಾ, ಇದು ಈಗಿರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ, ಆದರೆ ಚರ್ಚೆ ಆರಂಭಕ್ಕೂ ಮೊದಲು ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನೆರೆ ರಾಜ್ಯಕ್ಕೆ ಪರಿಹಾರ, ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯನ? ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರಿಗಿಂತ ನೆರೆ ರಾಜ್ಯವೇ ಹೆಚ್ಚಾಯ್ತಾ? ನೆರೆಗೆ ತತ್ತರಿಸಿದ ಉತ್ತರ ಕರ್ನಾಟಕ ರೈತರ ಗೋಳು ಕೇಳಲ್ವಾ ಇವರು? ಬೆಳೆ ನಾಶದಿಂದ ಕಣ್ಣೀರು ಹಾಕ್ತಿದ್ದಾರೆ ಉತ್ತರ ಕರ್ನಾಟಕದ ರೈತರು. ನೆರೆಗೆ ತತ್ತರಿಸಿದ ಉತ್ತರ ಕರ್ನಾಟಕ ರೈತರನ್ನ ಸರ್ಕಾರ ಮರೆತು ಹೋಗ್ಬಿಡ್ತಾ ಅಂತ ಪ್ರವಾಹಕ್ಕೆ ರಾಜ್ಯದ ರೈತರು ತತ್ತರಿಸಿದ್ರು. ಕರುಣೆ ತೋರ್ತಾ ಇಲ್ವಾ ಸಿಎಂ? ಕರ್ನಾಟಕ ರೈತರಿಗಿಲ್ಲ ನೆರವು, ಹಿಮಾಚಲಕ್ಕೆ 5 ಕೋಟಿ ಪರಿಹಾರ. ತಾರತಮ್ಯ ಯಾಕೆ? ಕಾರ್ಟೂನ್ ಹಾಕಿ ಸಿಎಂ ಕಾಲೆಳೆದಿದೆ ಬಿಜೆಪಿ. ಅವತ್ತು ಕೇರಳ, ಇವತ್ತು ಹಿಮಾಚಲ ಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಯಾವಾಗ? ರಾಜ್ಯ ಸರ್ಕಾರದ ನಡೆಗೆ ಕೇಸರಿ ನಾಯಕರು ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ನೆರವು. ಇದು ನ್ಯಾಯವೇ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದು ಹೈಕಮಾಂಡ್ ಮೆಚ್ಚಿಸಲ, ಕುರ್ಚಿ ಉಳಿಸಿಕೊಳ್ಳಲ? ಸಿದ್ದರಾಮಯ್ಯನವರೇ ಇದೇನಾ ಮಾನವೀಯತೆ ಅಂತ ಬಿಜೆಪಿ ಟೀಕೆಯನ್ನ ಮಾಡಿದೆ. ನೆರೆ ರಾಜ್ಯಕ್ಕೆ ಪರಿಹಾರ, ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ. ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರಿಗಿಂತ ನೆರೆ ರಾಜ್ಯವೇ ಹೆಚ್ಚಾಗ್ಬಿಡ್ತಾ? ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಬೇರೆ ರಾಜ್ಯಕ್ಕೆ ಏನಾದ್ರೂ ಸಿಎಂ ಆಗಿಬಿಟ್ಟಿದ್ದಾರಾ? ಜನರ ಪ್ರಶ್ನೆ ಇದು. ಬೆಳೆ ನಾಶ ಆಗಿ ಕಣ್ಣೀರಾಗ್ತಾ ಇದ್ದಾರೆ ರೈತರು. ನೆರೆಗೆ ತತ್ತರಿಸಿ ಹೋಗಿದೆ ಉತ್ತರ ಕರ್ನಾಟಕ. ಆದ್ರೆ ಉತ್ತರ ಕರ್ನಾಟಕವನ್ನ ರಾಜ್ಯ ಸರ್ಕಾರ ಮರೆತು ಬಿಡ್ತಾ? ಎಸ್ಪೆಷಲಿ ಉತ್ತರ ಕರ್ನಾಟಕದ ಬೆಳಗಾವಿ, ರಾಯಚೂರು, ಧಾರವಾಡ, ಕಲಬುರಗಿ, ಬೀದರ್ ಈ ಭಾಗದಲ್ಲಿ
ಮೊನ್ನೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಟೇಜ್ ಮೇಲೆ ಇರ್ತಾರೆ. ಆ ಸ್ಟೇಜ್ ಮೇಲೆ ರೈತರು ಬರ್ತಾರೆ, ನಮಗೆ ಬೆಳೆ ಹಾನಿ ಆಗಿದೆ ಅಂತ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ನಿಮ್ಮದು ಹಾನಿ ಆಗಿರೋದು ಕೇವಲ 4 ಎಕರೆ, ನಂದು ಹಾಳಾಗಿರೋದು 40 ಎಕರೆ, ನಾನು ಯಾರಿಗೆ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಒಪ್ಕೊಂಡಂಗೆ ಆಯ್ತಲ್ಲ. ಖರ್ಗೆ ಅವರೇ ಹೇಳ್ತಾ ಇದ್ದಾರೆ, ಹೌದು ನಂದು 40 ಎಕರೆ ಹಾಳಾಗಿದೆಯಪ್ಪ, ನಾನೇನು ಮಾಡಲಿ, ಯಾರಿಗೆ ಕೇಳ್ಕೊಳ್ಳಿ ನಾನು ಅಂತ ಹೇಳ್ತಾರೆ. ಇನ್ನು ಜನಸಾಮಾನ್ಯರ ಕತೆ ಏನ್ರಿ? ಈಗ ರೈತರು ಇರ್ತಾರಲ್ಲ, ಸಾಮಾನ್ಯ ರೈತರು, ಪಾಪ ಅವರು ಧೈರ್ಯ ಮಾಡಿ ಹೋಗಿ ಕೇಳೋಕ್ಕಾಗುತ್ತಾ? ಕೇಳಿದ್ರು ಕೊಡ್ತಾ ಇಲ್ವಲ್ಲ ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ನಾವೇ ಇಲ್ಲಿ ಒದ್ದಾಡ್ತಾ ಇದ್ದೀವಿ, ಸರಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದರ ನಡುವೆ ಕೇರಳಕ್ಕೆ 10 ಕೋಟಿ ಪರಿಹಾರವನ್ನು ಕೊಡ್ತಾರೆ. ಅದಾದ ನಂತರ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯನವರಿಗೆ ಅಲ್ಲಿಗೆ ತೋರಿಸುವಂತ ಕರುಣೆ ಉತ್ತರ ಕರ್ನಾಟಕದ ಮೇಲೆ ಯಾಕಿಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಮಾಡ್ತಾ ಹೋಗೋಣ.